ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ಸಿನಿ ಸಂಡೆಯ ಸಿನಿ ಸುದ್ದಿ ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಈ ವಾರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೇನೆಲ್ಲ ನಡೆದಿದೆ, ಯಾವೆಲ್ಲ ಸಿನಿಮಾಗಳು ರಿಲೀಸ್ ಆದೋ, ಯಾವೆಲ್ಲ ಸಿನಿಮಾಗಳು ಹೊಸದಾಗಿ ಅನೌನ್ಸ್ ಆಗಿದ್ದಾವೆ, ಯಾವ್ಯಾವ ಸಿನಿಮಾಗಳ ಪೋಸ್ಟರ್ಗಳು, ಸಾಂಗ್ಗಳು ಹಾಗೂ ಟೀಸರ್ಗಳು ರಿಲೀಸ್ ಆಗಿದ್ದಾವೆ, ಹಾಗೂ ಯಾವ ಸಿನಿಮಾಗಳು ಎಷ್ಟೆಷ್ಟು ಕೋಟಿ ಸಂಪಾದನೆ ಮಾಡಿದಾವೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಈ ವಾರ ರಿಲೀಸ್ ಆದಂತಹ ಸಿನಿಮಾಗಳ ಬಗ್ಗೆ ಹೇಳೋದಾದ್ರೆ, ರಾಮ್ ಚರಣ್ ಅಭಿನಯದ ಶಂಕರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಗೇಮ್ ಚೇಂಜರ್ ಈ ವಾರ ರಿಲೀಸ್ ಆಗಿದೆ. ಶಂಕರ್ ಅವರ ಈ ಸಿನಿಮಾ ಕೂಡ ಯಾವುದೇ ರೀತಿಯ ದೊಡ್ಡ ಹಿಟ್ನ ಕಾಣೋದಲ್ಲ. ರೋಬೋ ರೀತಿ ಆಗಲಿ, ಅವರ ಈ ಸಿನಿಮಾ ರೀತಿ ಆಗಲಿ, ಇದು ಅಷ್ಟು ಇಂಪ್ಯಾಕ್ಟ್ನ ಮಾಡೋದಿಲ್ಲ. ಇದೊಂದು ಎಬೋ ಅವರೇ ಸಿನಿಮಾ ಆಗಿರುತ್ತೆ. ಇದರಲ್ಲಿ ರಾಮ್ ಚರಣ್ ಅವರು ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮ್ಯೂಸಿಕ್, ತಮನ್ ಅವರ ಮ್ಯೂಸಿಕ್ ಸಿನಿಮಾದ ಹೈಲೈಟ್ ಆಗಿರುತ್ತೆ. ಮತ್ತು ವಿಲನ್ ಕ್ಯಾರೆಕ್ಟರ್ ಅಲ್ಲಿ SJ ಸೂರ್ಯ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ಬಿಟ್ರೆ ಇದು ಅನ್ಪ್ರಿಡಿಕ್ಟಬಲ್ ಆಗಿಲ್ಲ, ಇದು ಕಂಪ್ಲೀಟ್ ಪ್ರಿಡಿಕ್ಟಬಲ್ ಆಗಿರೋದ್ರಿಂದ ಈ ಸಿನಿಮಾ ಅಷ್ಟು ಇಂಪ್ಯಾಕ್ಟ್ ನ ಕೊಡ್ಲಿಲ್ಲ. ಬಟ್ ಇದೊಂದು ಎಬೋ ಅವರೇಜ್ ಸಿನಿಮಾ, ಎಲ್ಲೂ ಬೋರ್ ಆಗಲ್ಲ, ಒಂದ್ಸಲಿ ನೋಡ್ಬೋದು. ಇನ್ನು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ರಿಲೀಸ್ ಆದಂತಹ ಚೋಮಂತರ್ ಸಿನಿಮಾ, ಇದೊಂದು ಹಾರರ್ ಮೂವಿ. ಶರಣ್ ಅವರು ಮೊದಲನೇ ಬಾರಿಗೆ ಕಂಪ್ಲೀಟ್ ಹಾರರ್ ಮೂವಿಯಲ್ಲಿ ಕಾಣಿಸ್ಕೊತಾ ಇದ್ದಾರೆ, ಅದು ಒಬ್ಬ ದೆವ್ವ ಓಡಿಸೋ ರೀತಿಯಲ್ಲಿ. ಇದು ಕೂಡ ಒಂದು ಒಳ್ಳೆ ಎಂಟರ್ಟೈನರ್ ಆಗಿರುತ್ತೆ ಈ ವಾರ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ. ಇನ್ನು ಇತ್ತೀಚೆಗೆ ರಿಲೀಸ್ ಆದಂತಹ ಟೀಸರ್ ಗಳ ಬಗ್ಗೆ ಹೇಳೋದಾದ್ರೆ, ಮೊದಲನೇದಾಗಿ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಟೀಸರ್ ಮೊನ್ನೆ ಅಷ್ಟೇ ರಿಲೀಸ್ ಆಗಿದೆ. ಈ ಟೀಸರ್ ನಲ್ಲಿ ರೆಟ್ರೋ ಸ್ಟೈಲ್ ನಲ್ಲಿ ಕಾಣಿಸ್ತಾ ಇರುವಂತಹ ಸಿನಿಮಾ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ. ಅದರಲ್ಲಿ ಯಶ್ ಅವರ ಲುಕ್ ತುಂಬಾ ವಿಶೇಷವಾಗಿದೆ. ಹಾಗೂ ಈ ಸಿನಿಮಾನ ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಆಗಿರುತ್ತೆ ಅಂತ ಆಲ್ರೆಡಿ ಹೇಳಲಾಗಿದೆ. ಅದು ಈ ಸಿನಿಮಾದ ಮೊನ್ನೆ ಬಿಟ್ಟಂತ ಟೀಸರ್ ನಲ್ಲಿ ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಕಾದ್ ನೋಡ್ಬೇಕು ಮುಂದೆ ಇನ್ನು ಯಾವ್ಯಾವ ರೀತಿ ಆಗುತ್ತೆ ಅಂತ. ಇನ್ನು ಗಣೇಶ್ ಅವರ ಹೊಸ ಸಿನಿಮಾ ಪಿನಕ ಸಿನಿಮಾದ ಫಸ್ಟ್ ಲುಕ್ ಜೊತೆಗೆ ಒಂದು ಟೀಸರ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಇದರಲ್ಲಿ ಗಣೇಶ್ ಅವರು ಮೊದಲನೇ ಬಾರಿಗೆ ಒಂದು ಹಾರರ್ ಥ್ರಿಲ್ಲರ್ ಅಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ಈ ರೀತಿ ಈ ಮುಂಚೆ ಎಲ್ಲೂ ನಾವು ಗಣೇಶ್ ಅವ್ರನ್ನ ನೋಡಿಲ್ಲ. ಇದೊಂದು ಹೊಸ ಪ್ರಯತ್ನ ಅಂತಾನೆ ಹೇಳ್ಬೋದು ಗಣೇಶ್ ಅವ್ರ ಕಡೆಯಿಂದ. ಹಾಗೂ ನೀನಾಸಂ ಸತೀಶ್ ಅವರ ಹೊಸ ಸಿನಿಮಾ ದ ರೈಸ್ ಆಫ್ ಅಶೋಕ ಎಂಬ ಸಿನಿಮಾದ ಟೀಸರ್ ಮೊನ್ನೆ ಅಷ್ಟೇ ರಿಲೀಸ್ ಆಗಿದೆ. ಇದರಲ್ಲಿ ನೀನಾಸಂ ಸತೀಶ್ ಅವರು ಒಂದು ಹೊಸ ಲುಕ್ ನಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ಇದು ಕೂಡ ಒಂದು 70-80ರ ದಶಕದಲ್ಲಿ ನಡೆಯುವಂತ ಕತೆ ಅಂತ ಈ ಒಂದು ಪೋಸ್ಟರ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಹಾಗೂ ನೀನಾಸಂ ಸತೀಶ್ ಅವರ ಅಯೋಗ್ಯದ ಸೀಕ್ವಲ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸೀಕ್ವಲ್ ಗಳ ಹಾವಳಿ ಜಾಸ್ತಿ ಆಗಿದೆ. ಅದರಲ್ಲೂ ಹಳೆ ತಲೆಗಳು ಅಂದ್ರೆ ಮುಂಚೆ ಹಿಟ್ ಕೊಟ್ಟಂತಹ ಹೀರೋಗಳು, ಈಗ ಕಣ್ಣಿಗೆ ಮರೆಯಾಗಿರುವಂತಹ ಹೀರೋಗಳು ಮತ್ತೆ ಅದೇ ಸಿನಿಮಾಗಳ ಸೀಕ್ವೆಲ್ ಮುಖಾಂತರ ಮತ್ತೆ ಬರ್ತಾ ಇದ್ದಾರೆ. ಅದರಲ್ಲಿ ನೀನಾಸಂ ಸತೀಶ್ ಅವರ ಅಯೋಗ್ಯ 2 ಕೂಡ ಬರ್ತಾ ಇದೆ. ಹಾಗೂ ಶ್ರೀನಗರ ಕಿಟ್ಟಿ ಅವರ ಸಂಜು ವೆಟ್ಸ್ ಗೀತಾ ಸಿನಿಮಾ ಕೂಡ ಸೀಕ್ವೆಲ್ ಆಗಿ ಬರ್ತಾ ಇದೆ. ಈ ಸಿನಿಮಾದ ಹಾಡುಗಳು ಇತ್ತೀಚೆಗೆ ಬಿಡುಗಡೆಯಾಗಿ ತುಂಬಾನೇ ಸದ್ ಮಾಡ್ತಾ ಇದ್ದು. ಆಕ್ಚುಲಿ ಸಿನಿಮಾ ಇದೇ ಜನವರಿ 10ನೇ ತಾರೀಕು ರಿಲೀಸ್ ಆಗ್ಬೇಕಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ಸಿನಿಮಾನ ಮತ್ತೆ ಪೋಸ್ಟ್ ಪೋನ್ ಮಾಡಿದ್ದಾರೆ. ಅದನ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನೋದು ಕೂಡ ಇನ್ನೂ ಅಪ್ಡೇಟ್ ಮಾಡಿಲ್ಲ. ಅಪ್ಡೇಟ್ ಸೂನ್ ಅಂತ ಹಾಕಿದ್ದಾರೆ. ಹಾಗೂ ಈ ವಾರ ಮತ್ತೊಂದು ಹಾಡು ರಿಲೀಸ್ ಆಗಿದೆ. ಅದು ದಿನಕರ್ ತೂಗುದೀಪ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ರಾಯಲ್ ಸಿನಿಮಾದು ಒಂದು ತಾಯಿ ಸೆಂಟಿಮೆಂಟ್ ಇರುವಂತಹ ಸಾಂಗು 100 ಕೋಟಿ ದೇವರು ಎಂಬ ಸಾಂಗು ತುಂಬಾ ಚೆನ್ನಾಗಿದೆ. ಒಂದ್ಸಲಿ ವಿಸಿಟ್ ಕೊಟ್ಟು ನೋಡಿ. ಹಾಗೂ ಯೋಗರಾಜ್ ಭಟ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂತಹ ಹೊಸಬರ ತಂಡದಲ್ಲಿ ಕಾಣಿಸ್ಕೊಂಡಿರುವಂತಹ ಮನದ ಕಡಲು ಸಿನಿಮಾದಿಂದ ಕೂಡ ಹಾಡುಗಳು ತುಂಬಾ ರಿಲೀಸ್ ಆಗಿದೆ. ಇದರಲ್ಲಿ ರಂಗಾಯಣ ರಘು ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೂ ಮುಂದಿನ ವಾರ ರಿಲೀಸ್ಗೆ ರೆಡಿ ಆಗಿರುವಂತಹ ಸಿನಿಮಾಗಳು ಅಂದ್ರೆ, ಅದರಲ್ಲಿ ತೆಲುಗು ಇಂಡಸ್ಟ್ರಿಯಿಂದ ಎರಡು ಸಿನಿಮಾಗಳು ಬರ್ತಾ ಇದೆ. ಒಂದು ಡಾಕು ಮಹಾರಾಜ್, ಇದು ಬಾಲೆ ಅವರ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಹಾಗೂ ಸಂಕ್ರಾಂತಿಕ್ ವಸ್ತುನಾಮ್ ಅನ್ನುವಂತ ಸಿನಿಮಾದಲ್ಲಿ ವಿಕ್ಟ್ರಿ ವೆಂಕಟೇಶ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ ಬರ್ತಾ ಇದೆ. ಇವೆರಡು ಸಿನಿಮಾಗಳು ಕೂಡ ಒಂದು ಆಕ್ಷನ್ ಡ್ರಾಮಾ ಇರುವಂತಹ ಸಿನಿಮಾಗಳು. ಬಾಲೆ ಅವ್ರ ಸಿನಿಮಾ ಅಂದ್ರೆ ಗೊತ್ತಲ್ಲ ಯಾವ ರೀತಿ ಇರುತ್ತೆ ಅನ್ನೋದು. ಇನ್ನು ಹೊಸದಾಗಿ ಪರಾಕ್ ಎಂಬ ಸಿನಿಮಾದ ಪೋಸ್ಟರ್ ರಿಲೀಸ್ ಆಗಿದೆ. ಇದು ಶ್ರೀ ಮುರುಳಿ ಅವರ ಮುಂದಿನ ಮೂವಿ ಆಗಿರುತ್ತೆ. ಇದೊಂದು ಹಾಯ್ಸ್ಟ್ ಥ್ರಿಲ್ಲರ್ ಅಂತ ಹೇಳಲಾಗ್ತಾ ಇದೆ. ಬಗೀರ ಆದ್ಮೇಲೆ ಮತ್ತೊಂದು ಬಿಗ್ ಬಜೆಟ್ ಸಿನಿಮಾದಲ್ಲಿ ಮುರುಳಿ ಅವರು ಕಾಣಿಸ್ಕೊಳ್ಳಕ್ಕೆ ರೆಡಿ ಆಗಿದ್ದಾರೆ. ಹಾಗೆ ಮುಂಚೆನೆ ಹೇಳಿದಾಗೆ ಸೀಕ್ವೆಲ್ ಗಳ ಹಾದಿಯಲ್ಲಿ ಮತ್ತೊಂದು ಸಿನಿಮಾ ಅಂದ್ರೆ ಅದು ಸಿದ್ಲಿಂಗು 2. ಲೂಸ್ ಮಾದ ಯೋಗಿ ಅವರು ಸಹ ಇತ್ತೀಚೆಗೆ ಕಣ್ಮರೆಯಾಗಿದ್ರು. ಈಗ ಮತ್ತೆ ಅವರ ಹಳೆ ಸಿನಿಮಾ ಸಿದ್ಲಿಂಗು ನ ಇಟ್ಕೊಂಡು ಸಿದ್ಲಿಂಗು 2 ತೆಗಿತಾ ಬರ್ತಾ ಇದ್ದಾರೆ. ಕಾದ್ ನೋಡೋಣ ಯಾವ ರೀತಿ ಅವರು ಕ್ಲಿಕ್ ಆಗ್ತಾರೆ ಅಂತ. ಇನ್ನು ಮ್ಯಾಕ್ಸ್ ಸಿನಿಮಾದ ಯಶಸ್ವಿಯಾಗಿ 2ನೇ ವಾರಕ್ಕೆ ಕಾಲಿಟ್ಟಾಗಿದೆ. ಆದ್ರೆ ಇನ್ನೂ ಕೂಡ ಈ ಸಿನಿಮಾದ ಕಲೆಕ್ಷನ್ 100 ಕೋಟಿಯನ್ನ ದಾಟಕ್ಕಾಗಿಲ್ಲ. ಹಾಗೆ ಉಪೇಂದ್ರ ಅವರ UI ಸಿನಿಮಾ ಕೂಡ 100 ಕೋಟಿನ ದಾಟಕ್ಕಾಗಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಕನ್ನಡ ಇಂಡಸ್ಟ್ರಿಯ 2 ಹಿಟ್ ಸಿನಿಮಾಗಳು 2024 ಕೊನೆಯಲ್ಲಿ ರಿಲೀಸ್ ಆದಂತ 2 ಹಿಟ್ ಸಿನಿಮಾಗಳು 100 ಕೋಟಿ ಗಡಿನ ದಾಟಕ್ಕಾಗಿಲ್ಲ. ಆದ್ರೆ ತೆಲುಗು ಇಂಡಸ್ಟ್ರಿಯಿಂದ ಬಂದಂತ ಅದೇ ಪೀರಿಯಡ್ ಅಲ್ಲಿ ಬಂದಂತ ಸಿನಿಮಾಗಳು 1000 ಕೋಟಿ ದಾಟಿದ್ರು ನಮ್ಮ ಜನ ನಮ್ಮ ಸಿನಿಮಾಗಳಿಗೆ ಅಷ್ಟು ಒತ್ತು ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ. ಇನ್ನು ಬಿಲ್ಲನಂಗ ಭಾಷಾ ಸಿನಿಮಾದ ಶೂಟ್
ಶೂಟಿಂಗ್ ಇದೇ ಫೆಬ್ರವರಿಯಿಂದ ಶುರು ಆಗ್ತಾ ಇದೆ ಅಂತ ಹೇಳಾಗ್ತಾ ಇದೆ. ಇದು ಸುದೀಪ್ ಮತ್ತು ಅನೂಪ್ ಭಂಡಾರಿ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರೋಂತ ಮತ್ತೊಂದು ಸಿನಿಮಾ. ವಿಕ್ರಾಂತ್ ರೋಣ ಹೇಗೆ ಹಿಟ್ ಕೊಟ್ರು ಅದೇ ರೀತಿ ಈ ಸಿನಿಮಾ ಕೂಡ ಹಿಟ್ ಕೊಡ್ತಾರೆ ಅಂತ ಹೇಳಾಗುತ್ತೆ. ಮತ್ತು ಇದರಲ್ಲಿ ಸುದೀಪ್ ಅವರು ಒಂದು ಹೊಸ ಅವತಾರದಲ್ಲಿ ಕಾಣಿಸ್ಕೊಂತಾ ಇದ್ದಾರೆ ಅಂತ ಕೂಡ ಹೇಳಾಗ್ತಾ ಇದೆ. ಇದಾಗಿತ್ತು ಈ ವಾರದ ಸಿನಿ ಸುದ್ದಿಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ನೀವು ಯಾವ ಸಿನಿಮಾಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸು ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್, CS.